ಮೇಲೆ ಒಂದು ಬುಕ್ ನಾಲ್ಕು ಗಂಟೆ ಧ್ರುವ ಅಂತ ಒಂದು ಬುಕ್ ಬರಿತಾ ಇದ್ದೀನಿ. ಅದಕ್ಕೆ ನಿನ್ ಬಗ್ಗೆ ಪರ ಒಂದಷ್ಟು ಇನ್ಫಾರ್ಮೇಶನ್ ಹಂಗೆ ನೀನ್ ಇದ್ದಾಗಲೇ ಕೇಳ್ಕೊಬಿಡುವ ಅಂತ. ನಾಲ್ಕು ಗಂಟೆ ಧ್ರುವ ಅಂತ ಹೆಂಗಿದೆ ಹೆಸರು? ಚೆನ್ನಾಗಿದೆ. ನಾಲ್ಕು ಗಂಟೆ ಧ್ರುವ ಅಂತ ಆಚ್ಕೋದ ಜೀವಂತ ಹೆಂಗೈತೆ? ಬಹಳ ಅದ್ಭುತ ಅದ್ಭುತ. ಆಯ್ತಣ್ಣ. ಬಿಗ್ ಬಾಸ್ ಬಂದು 10 ವಾರದಲ್ಲಿ ನೀವೇನ್ ಕಲ್ತ್ರಿ? ಸುಖ ಕೊಟ್ರು. ಸುಖವನ್ನು ಕೊಟ್ಟಿದ್ದೀರಾ. ಓಕೆ, ಆಮೇಲೆ ತುಂಬಾ ಕಷ್ಟದ ದಿನ ಅನ್ಸಿದ್ದ ಯಾವಾಗ? ದಿನ ಅನ್ಸಿಲ್ಲ, ಯಾವತ್ತು ಅನ್ಸಿಲ್ಲ. ಮತ್ತೆ ಈ ನಿರ್ಧಾರ ಯಾಕೆ? ವೈಯಕ್ತಿಕ ಕಾರಣ ಅದು ಹೇಳಕ್ಕಾಗಲ್ಲ. ನೋ ಕಮೆಂಟ್ಸ್. ತುಂಬಾ ಬಿಗ್ ಬಾಸ್ ಮನೆಗೆ ಬಂದು ನಗಾಡದಂತ ಕ್ಷಣ ಯಾವುದು? ಇಲ್ಲಿ ನಟನ ಭೇಟಿಯಾದಂತ ಕ್ಷಣ. ಯಾವುದು? ಇಲ್ಲಿ ನಟನ ಭೇಟಿಯಾದಂತ ಕ್ಷಣ. ಭೇಟಿಯಾದ ಕ್ಷಣ. ಓ ಸೂಪರ್. ತುಂಬಾ ದುಃಖವಾದಂತ ದಿನ ಯಾವುದು? ಇಲ್ಲಿ ನಟನ ಭೇಟಿಯಾದಂತ. ವಾಟ್ ಇಸ್ ದಿಸ್? ಇದು ಒಂದು ಡೇರಿಂಗ್. ಒಂದು ಟೀಮ್ ಅಲ್ಲಿ 8 ಜನ ಇರ್ತಾರೆ ಸರ್. 7 ಜನ ಒಬ್ಬರಿಗೆ ಸ್ಟೂಡೆಂಟ್ ಆಫ್ ದಿ ಅವಾರ್ಡ್ ಕೊಡ್ಬೇಕು ಅಂತ ಸರ್. ಆದ್ರೆ ಒಬ್ಬ ಸಿಂಗಲ್ ಸಿಂಹ ನನಗ್ ಬೇಕು ಅಂತ ನಿಂತ್ಕೊತಾನೆ ಸರ್. ಅದು ಸರ್ ಡೇರಿಂಗ್ ಅಂದ್ರೆ ಸರ್. ಅಶ್ವಿನಿ ಅವರೇ ನೀವ್ ಹೇಳಿ. ಸೊ ನನ್ ಪ್ರಕಾರ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ಡಿವೋರ್ ಮಾಡಿ ಸರ್. ನಾನು ಆಚೆ ನಿಂತ್ಕೊತೀನಿ ಪ್ಲೀಸ್. ನಾನು ಡಿಸ್ಮಿಸ್ ಮಾಡಿ ಕಳಿಸಿ ಸರ್. ನಾನು ಕಾಲೇಜಿಗೆ ಸೇರ್ಕೊತೀನಿ. ಏನೇ ಆಗ್ಬೋದು ಸರ್. ಹೋರಾಟ ಅಂತ ನಾವು ಹೊರಟಾಗ ನಮ್ಗೆ ಬಕೆಟು ಅಂತ ಕರಿಬಹುದು, ಸೌಟು ಅಂತ ಕರಿಬಹುದು, ಇನ್ನೊಂದು ಮತ್ತೊಂದು ಅಂತ ಬಹಳ ಕೀಳಾಗಿ ಇನ್ನು ಕೀಳ್ಮಟ್ಟಕ್ಕೂ ಮಾತಾಡ್ಬೋದು. ಆದ್ರೆ ಎಲ್ಲವನ್ನ ಎದುರಿಸಿ ನಿಂತು ಇದು ನನ್ ತಾಕತ್ತು ಸರ್. ಎಲ್ಲವನ್ನ ಎದುರಿಸಿ ನಿಂತು ಇದು ನನ್ ತಾಕತ್ತು ಸರ್. ಸ್ನೇಹಿಕ್ ಬೆಲೆ ಕೊಡು. ಸ್ನೇಹಿಕ್ಕೆ ಏನಾದ್ರೆ ಫ್ರೆಂಡ್ಶಿಪ್ ಯಾಕೆ ಮಾಡ್ಬೇಕು? ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರೆ ಏನಿದ್ ಗೊತ್ತಾ? ಒಂದು ಆಡಿರೋ ಇವಳು ಬರ್ತಾಳೆ ಇಲ್ಲ ಧನ್ವಣ್ಣ ಬರ್ತಾನೆ ಅಂತ ಮೇಡಮ್ ಬಂದ್ರು ಎಲೆಕ್ಷನ್ ನಿಂತಿರೋ. ನನಗೆ ಇವ್ರು ಕಿರ್ಚಾಡೋದ್ ನೋಡ್ಬಿಟ್ಟು ಬ್ಲಡ್ ಎಲ್ಲಿ ಬ್ಲಡ್ ಹೊರ್ಕಂಡೆಲ್ಲಿ ಸ್ವಿಮ್ಮಿಂಗ್ ಪೂಲ್ ಹೋಯ್ತಾ ಇತ್ತು ಅಂತ ಭಯ. ನಾನು ತೋರ್ಸಿ ಮೇಡಮ್ ಅದು ನಿಂಗ್ ತೋರ್ಸಲ್ಲ. ನೀನೇನ್ ಡಾಕ್ಟ್ರ? ಚಂದ್ರಣ್ಣ ನಿಂಗ್ ತೋರಿಸ್ತೀನಿ ಬಾ. ಚಂದ್ರಣ್ಣ ಸರ್ಜನ್ ಹೊಲ್ಗೆ ಹಾಕ್ಬಿಟ್ಟು ಬಂದು. ನಾನು ಮುಂಚೆ ಬಿಗ್ ಬಾಸ್ ನೋಡಿದೀನಿ. ಮ್ಯಾನ್ ಹ್ಯಾಂಡ್ಲಿಂಗ್ ಆದ್ರೆ ಕಪ್ಪಟ್ಟೆ ಹಾಕಂದ್ರೆ 4 ಜನ ಬರ್ತಾರೆ. ನಾನು ಯಾವ ಡೋರ್ ಅಲ್ಲಿ ಬಂದ್ರು? ಬಾತ್ರೂಮ್ ಅಲ್ಲಿ ಬಂದಾರ, ಇಲ್ಲ ಲಿಫ್ಟ್ ಅಲ್ಲಿ ಏನಾರ ಇಳಿದಾರ, ಇಲ್ಲ ಸ್ವಿಮ್ಮಿಂಗ್ ಪೂಲ್ ಇಂದ ಎದ್ದು ಬಂದಾರ? ಯಾರು ಬರ್ತಾನೆ ಇರಲ್ಲ. ಮ್ಯಾನ್ ಹ್ಯಾಂಡ್ಲಿಂಗ್ ಆಗೈತಂತ ಯಾರು ಬಂದಿಲ್ಲ. ಇವರೇ ಕಿರ್ಚಿದ್ರು, ಇವರೇ ಹರ್ಚಿದ್ರು, ಯಾರು ಬಂದಿತ್ತ ಮಲ್ಕಂದ್ರು ಸುಮ್ಮನೆ ಬೆಡ್ಶೀಟೋಸ್ಕರ. ಬಿಗ್ ಬಾಸ್ ಮನೆಯಲ್ಲಿ ಪಿಸು ನುಡಿಯಲ್ಲಿ ಮಾತನಾಡುವ ಹಾಗಿಲ್ಲ. ಏನ್ ಗೊತ್ತಾ? ಕಳಪೆ ಆಗಿ ಒಬ್ರು ಜೈಲ್ಗೆ ಹೋಗೋರೆ. ಓ ರಘುವಣ, ಏನ್ಲ ವಿಷಯ ಗೊತ್ತಾಯ್ತಾ? ಏನು ಅಶ್ವಿನಿ ಮೇಡಮ್ ಜೈಲ್ಗೆ ಹೋಗವ್ರೆ. ಸಾಕ ಇಷ್ಟೇ. ಒಳಗಡೆ ಸೆಟ್ ಆಗ್ತಿರೋನು PCR ಗಂಟೆ ಕೇಳ್ಸ ಐತೆ. ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಇದನ್ನೇ ಓಪನ್ ಅಪ್ ಅನ್ನೋದು. ಮುಂದೆ ಇದೇ ಕೆಲಸ ಅದನ್ನ ಓಪನ್ ಅಪ್ ಗಿಲ್ಲಿ. ವಾರ ತುಂಬಿದ ಮನೆ ತರ ಇತ್ತು ಕಣ. ಎಲ್ಲ ಫುಲ್ಲು ಲವಲವಿಕೆಯಿಂದ ಅನ್ಯೂನ್ಯವಾಗಿದ್ದು. ಸೆಕೆಂಡ್ ವಾರ ಮನೆಯೊಂದು 3 ಬಾಗಿಲು, ಹುಡುಗರ ಕತೆ 3 ಬಾಗಿಲು. ಎಲ್ಲ ಬರೀ ಅದೇ ಕಾರಣ. ಇಲ್ಲಿ ಕೂತವ್ರಣ ಮಂಜಕ್ಕ ಫಸ್ಟು ಮನೆ ಊಟ ಮಾಡು, ಮನೆ ತಿಂಡಿ ತಿಂದ ಮನೆ ಇನ್ನು ಬೇಕಾದ್ರೆ ಕೇಳಾಕಸ್ಕೋ ಅಂತ. ಸೆಕೆಂಡ್ ವಾರ ಚೇಂಜ್. ಲೇ ಮಗನೇ, ನೀನ್ ತಿಂಡಿ ತಿನ್ನಂಗಿಲ್ಲ. ಮಗನೇ, ಇವತ್ ನೀನ್ ಇರ್ಬೇಕು, ನಾನಿರ್ಬೇಕು. ಫುಲ್ಲು ಚೇಂಜ್ ಮಾಡ. ದಿವಾಲಿಗೆ ಬಂದಿರೋದು ನಿಜ. ನಮ್ಮ ಅಪ್ಪನೇ ಕಳ್ಸಿರ್ತಾರೆ, ಬಟ್ ನನಗ್ ಕಳ್ಸಿರಲ್ಲ, ಜಾನು ಕಳ್ಸಿರ್ತಾರೆ. ಜಾನು ಒಂದು ಬ್ಯೂಟಿಫುಲ್ ಹುಡುಗಿಯದಲ್ಲ ಗಿಲಿ. ಸಖತ್ತಾಗದಕ್ಕಲ್ಲ ಹುಡುಗಿ. ಅವ್ರಿಗೂ ಎಷ್ಟು 50-52 ಏಜ್ ಆಗಿರ್ಬೇಕಲ್ವಾ? ಅವ್ರ ಮೇಲೆ ಎಲ್ಲೋ ನನಗೆ ಕ್ರಸ್ ಆಗಿದೆ.
ಯಾವಾಗ್ಲಾದ್ರೂ ಇದನ್ನ ವ್ಯಕ್ತಪಡಿಸಕ್ ಪ್ರಯತ್ನ ಪಡು. ಈ ಮೂಲಕ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ, ಜಾನು ಐ ಲವ್ ಯು ಅಂತ ಬರುತ್ತೆ ನೋಡ್ಬೇಕಾರೆ. ನಮ್ಮ ಅಪ್ಪ ನಿಜವಾಗ್ಲೂ ಮುಂಚೆನೆ ಇಷ್ಟಪಡ್ತಿರ, ಕ್ರಸ್ ಆಗಿತ್ತಂತೆ. ಅಂದ್ರೆ ಏಜ್ ಮ್ಯಾಚ್ ಆಯ್ತದಲ್ಲ, ಒಂದೇ ಏಜ್ ಅಲ್ಲಿ ಇದ್ರಲ್ಲ. ನಾನ್ ನಿನಗ ಅಮ್ಮ, ನಾನ್ ನಿನಗ ಅಮ್ಮ. ಅಮ್ಮ ಇಲ್ಲ, ಅಮ್ಮ ಅನ್ನಕ್ಕಾಗಲ್ಲ, ಚಿಕ್ಕಮ್ಮ ಅಂದ್ರು ಅನ್ಬೋದು, ಮೋಸ ಇಲ್ಲ. ಚಿಕ್ಕಿ 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 ಏನೇ ಚಿಕ್ಕಿ, ಚೆನ್ನಾಗಿದ್ದೀಯೇನೆ? ಚಂದ್ರಣ್ಣ ಇಂಗ್ಲಿಷ್ ಅಲ್ಲಿ ಬರುತ್ತಾ? ರಕ್ಷು ನಿನ್ಗೆ ಹಿಂದಿಲಿ ಬರುತ್ತೆ, ಕನ್ನಡದಲ್ಲಿ ಬರುತ್ತೆ ಲೆಟ್ರು? ಇಂಗ್ಲಿಷ್. ओ बेटी हमारी हो, हाँ कुछ कुछ होता है, हाँ बेटी दिल वाले दुनिया की ले जाएंगे, हाँ बेटी इधर ಕಾವ್ಯ ಅವ್ರು ಹೇಳ್ತಾರೆ, ಹೋಗ್ಬಿಟ್ಟು ತಾವು ಒಂದು ಗತ್ತಿನ ಮೀಸೆ ತೆಗ್ಸ್ಕೊಂಡ್ ಬರ್ತೀರಿ. తర్వాత ఏమైంది బాబు? ಎಲ್ಲರೂ పట్టుకోండి సేవ్ చేయండి చేశారు. ఇప్పుడు ఏమైంది? క్లీన్ కిస్టప్ అయిపోయారు. ಈಗ ನಿಮ್ಮ ಮೀಸೆ ಬಗ್ಗೆ, ದಾಡಿ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆಯಾ ಹೊರಗಡೆ? ಏನಂತಾಣ? ಅಂದ್ರೆ ನಿಮ್ಮ ಪ್ರಕಾರ ನಿಮ್ ಕಾವು ಅವ್ರು ಹಾಕಿದ ರಿಕ್ವೆಸ್ಟ್ ಏನು? ನಿನ್ ಜೊತೆ ಮಾತಾಡ್ಬೇಕು ಅಂದ್ರೆ ಸೇವಿಂಗ್ ಮಾಡ್ಕೊಂಡು ಮೀಸೆ ಕೆಂಪೇಗೌಡ ಸುದೀಪ್ ಅಣ್ಣ ಸ್ಟೈಲ್ ಬರ್ಬೇಕು ಅಂತ ಹೇಳಿದ್ರು. ಅಲ್ಲ ಕಾವ್, ಅದಕ್ಕೆ ನಾನೇ ಇದ್ನಲ್ಲ. ಅಲ್ಲಿಗೆ ಹೋಗ್ಬೇಕಿದ್ದೆ, ಪರವಾಗಿಲ್ಲ ಬಿಡಿ. ಬಟ್ ಅವರು ಕೆಂಪೇಗೌಡರ ಗೆಟಪ್ ಅಲ್ಲಿ ಬರ್ಬೇಕು ಅಂತ ಹೇಳಿದ್ರ ಗಿಲ್ಲಿ. ಹ್ಞೂ ಅಣ್ಣ. ಆಮೇಲೆ ಏನಾಯ್ತು ಗಿಲ್ಲಿ, ಮುಂದೆ ಹೇಳಿ. ಆಮೇಲೆ ನಾನು ಯೋಚನೆ ಮಾಡ್ದೆ ಅಣ್ಣ, ಸರಿ ಆಯ್ತು, ನನಗೆ ಗಡ್ಡ ಮೀಸೆಗಿಂತ ಅಣ್ಣ ನಾನು ಅಶ್ವಿನಿ ಮೇಡಮ್ಗೆ ಡೌರಾನಿ. ಯಾಕೆಂದ್ರೆ ಅಣ್ಣ, ಮಲ್ಲಮ್ಮ ನಮ್ದು, ಮಲ್ಲಮ್ಮನ ನಾನು ಮಲ್ಲು ಅಂತ ಕರಿತೀನಿ, ಅವ್ರು ನನಗೆ ಗಿಲ್ಲು ಅಂತ ಕರೀತಾರೆ, ಪ್ರೀತಿಯಿಂದನೇ ಕರೀದು ಅಣ್ಣ. ಅವ್ರಿಗೂ ಅದ್ರಲ್ಲಿ ಏನು ಬೇಜಾರಿಲ್ಲ, ನನಗೂ ಏನಿಲ್ಲ. ಮಧ್ಯೆ ಇವ್ರು ಸುಮ್ನೆ ಎಂಟ್ರಿ ಕೊಟ್ಬಿಟ್ಟು ನೀನ್ ನಂಗೆ ಕರೆಯಂಗಿಲ್ಲ, ನೀನ್ ಯಾಕೆ ಕರ್ದ್ಯಾ, ಅವ್ರು ದೊಡ್ಡವರು ಅಂತ ಸುಮ್ನೆ ಬೇಡದೇ ಇರೋ ವಿಷಯಕ್ಕೆಲ್ಲ ಮಧ್ಯ ಎಂಟ್ರಿ ಕೊಡ್ದಾನ. ಅವ್ರಿಗೂ ಅದಕ್ಕೂ ಸಂಬಂಧನೇ ಇರಲ್ಲ, ಏನು ಅಂತ ಗೊತ್ತೇ ಇರೋದಿಲ್ಲ, ಸುಮ್ನೆ ಮಧ್ಯೆ ಎಂಟ್ರಿ ಕೊಡುದು. ಅದಕ್ಕೆ ಡೌರಾಣಿ ಕೊಟ್ಟಿದ್ದೀನಿ ಅಣ್ಣ. ನಮ್ಮ ಸತೀಶ್ ಅಣ್ಣನ್ಗೆ ಡೌರಾಜ ಕೊಟ್ಟಿದ್ದೀನಿ. ಯಾಕೆಂದ್ರೆ ಅಣ್ಣ, ಅವ್ರು ಹೇಳು ಮಾತುಗಳು ನಂಬುವಂಗೆ ಇರುದಿಲ್ಲ ಅಣ್ಣ. ಸತ್ಯ ಎಲ್ಲ ಅವ್ರು ಹೇಳುದೆಲ್ಲ ಸತ್ಯನೇ, ಬಟ್ ನಂಬುವಂಗಿರಲ್ಲ ಅಣ್ಣ. ಅದಕ್ಕೆ ಅವ್ರಿಗೆ ಡೌರಾಜ ಕೊಟ್ಟಿದ್ದೀನಿ ಅಣ್ಣ. ನನಗೆ ಈ ಸೋಲಿ ಒಂದೇ ಒಂದ್ ಮೆಸೇಜ್ ಗೊತ್ತಾಗಿದ್ದು ಏನು ಅಂದ್ರೆ ಅಣ್ಣ, ಒಂದ್ ಹುಡುಗಿ ಜಗಳ ಆಡಿದ್ರೆ ಬೇಗ ಸಾಲ್ವ್ ಆಗ್ಬಿಡ್ತದೆ. ಯಾಕಂದ್ರೆ ಹುಡುಗ ಬೇಗ ಹೋಗಿ ಸಾರಿ ಕೇಳ್ಬಿಡ್ತಾನೆ. ಒಂದ್ ಹುಡುಗಿ ಜಗಳಕ್ ಬಿದ್ರೆ ಅಣ್ಣ, ಯಾವ್ದೇ ಕಾರಣಕ್ಕೂ ನಿಲ್ಲಲ್ಲ ಅಣ್ಣ. ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ಅರ್ಚಾಡಿ ಎಲ್ರು ಹುಡುಗಿರ್ ಗಂಟೆಲ್ಲ ಹೋಗ್ಬಿಡೋದು, ಹೆಣ್ಮಕ್ಳು ಗಂಟ್ಲೆಲ್ಲ ಕನ್ಫೆಕ್ಷನ್ ರೂಮ್ ಇನ್ಫೆಕ್ಷನ್ ರೂಮ್ ಮಾಡಿ ಕನ್ಫೆಕ್ಷನ್ ರೂಮ್ ಅಂತ ಕರಿಕೆ ಮನ್ಸ್ ಗೊತ್ತಿಲ್ಲ,